Good morning, DXN. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ಮನುಷ್ಯನಲ್ಲಿ ಅತಿ ದೊಡ್ಡದಾದ ಆರ್ಗನ್ ಯಾವ್ದಪ್ಪ ಅಂದ್ರೆ ಸ್ಕಿನ್, ಚರ್ಮ. ಅತಿ ದೊಡ್ಡದಾದಂತಹ ದೇಹದ ಭಾಗ ಅಂತಂದ್ರೆ, ಅವಯವ ಅಂತಂದ್ರೆ ಚರ್ಮ. ಈ ಚರ್ಮದ ಕೆಲಸ ಬಹಳ ಅದರಿ. ದೇಹದೊಳಗ ಯಾವುದೇ ಕಲ್ಮಶ ಹೋಗದೆ ಇರಂಗ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತದ. ಜೊತೆಗೆ ಈಗಾಗಲೇ ಕಲ್ಮಶ ಒಳಗಡೆ ಹೋಗಿತ್ತಪ್ಪ ಅಂತಂದ್ರ ಅದು ಬಾಯಿ ಮುಖಾಂತರ ಹೋಗ್ಲಿ ಮತ್ತೆ ಯಾವುದೇ ಮುಖಾಂತರ ಹೋದ್ರು ಕೂಡ ಅದನ್ನ ಹೊರಗೆ ಹಾಕೋ ಕೆಲಸ ಕೂಡ ಚರ್ಮ, ಸ್ಕಿನ್ನು ಮಾಡ್ತದ ನೋಡ್ರಿ. ಸ್ಕಿನ್ನಿನ ಪಾತ್ರ ಬಹಳ ದೊಡ್ಡದು. ಈಗ ಉದಾಹರಣೆಗೆ ನಾವು ಸಣ್ಣವರಿದ್ದಾಗ ಅಥವಾ ಚಿಕ್ಕವರಿದ್ದಾಗ ಬಟ್ಟೆಯನ್ನ ಹೊಲಿಸಿದ್ವಪ್ಪ ಅಂದ್ರ ಅದು ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಲಿಸಿದ್ವಪ್ಪ ಅಂದ್ರ ಈಗ ನಮಗ್ ದೊಡ್ಡವರಾದ್ಮೇಲೆ ಅವು ಬರಂಗಿಲ್ಲ. ಅವು ನಮಗೇನಾಗ್ತಾವ, ಹತ್ತಿ ಆಗ್ತಾವ, ಸಣ್ಣ ಆಗ್ತಾವ. ಆದ್ರ ನಮ್ಮ ಸ್ಕಿನ್ ನೋಡ್ರಿ ಎಷ್ಟು ವಿಚಿತ್ರ ಐತಿ. ಚರ್ಮ ಎಂಥ ಅದ್ಭುತವಾಗಿ ದೇವ್ರು ತಯಾರು ಮಾಡ್ಯಾನ. ದೇವ್ರು ನಮ್ಮ ಚರ್ಮವನ್ನ ಎಂಥ ಅದ್ಭುತವಾಗಿ ತಯಾರು ಮಾಡ್ಯಾನಪ್ಪ ಅಂತಂದ್ರ, ನಾವು ಚಿಕ್ಕವರಿದ್ದಾಗ ಚಿಕ್ಕದಾಗಿತ್ತು ಚರ್ಮ. ನಾವು ಬೆಳೆದಂಗ ಚರ್ಮ ಕೂಡ ಆ ದೇಹದ ಆಕಾರಕ್ಕೆ ತಕ್ಕಂಗ ಬೆಳೀತಾ ಹೋಯ್ತು ನೋಡ್ರಿ. ಎಷ್ಟು ಅದ್ಭುತ ಅಂತೀರಿ ನೀವು ಇದಕ್ಕ. ಅದಕ್ಕ ನಮ್ಮ ದೇಹದೊಳಗ ಚರ್ಮದ ಪಾತ್ರ ಬಹಳ ದೊಡ್ಡದದ. ಸ್ಕಿನ್ ಇಸ್ ಎ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂತ ಹೇಳ್ತಾರ. ಈ ಸ್ಕಿನ್ ಅನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಐತಿ ನೋಡ್ರಿ. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಬಹಳ ತಪ್ಪು ಮಾಡ್ತಾ ಇದ್ದೀವಿ. ಅಲ್ಲ, ನಮಗ್ ಗೊತ್ತಿಲ್ಲದೆ ಇರುವಾಗ ನಾನು ಆ ತಪ್ಪು ಮಾಡೀನಿ. ಏನು ಅಂತಂದ್ರ, ಅನಾವಶ್ಯಕವಾಗಿ ಕೆಮಿಕಲ್ ಯುಕ್ತವಾದಂತಹ, ಅಂದ್ರೆ ಕೆಮಿಕಲ್ಗಳನ್ನ ಹಾಕಿದಂತಹ ಸೋಪುಗಳನ್ನ, ಸಾಬೂನುಗಳನ್ನ ನಾವು ಮೈಗೆ ಹಚ್ಕೋತ ಬಂದ್ಬಿಟ್ಟಿವ್ರಿ. ಆ ರೀತಿ ಕೆಮಿಕಲ್ ಯುಕ್ತವಾದಂತಹ ಅಥವಾ ಕೆಮಿಕಲ್ಗಳನ್ನು ಹೊಂದಿರತಕ್ಕಂತಹ ಸೋಪುಗಳನ್ನ ಬಳಸುವುದರಿಂದ ಏನಾಗ್ತದ ಅಂತ ಕೇಳಿದ್ರ, 10-20 ವರ್ಷಗಳಲ್ಲಿ ನಮ್ಮ ಸ್ಕಿನ್ನಿನ ಕೆಲವೊಂದು ಉಪಯುಕ್ತ ಅವಯವಗಳು, ಭಾಗಗಳು ನಾಶ ಆಗಿಬಿಡ್ತಾವ್ರಿ. ಒಂದು ಆಯಿಲಿಶ್ ಇರ್ತದ, ನಮ್ಮ ಬಾಡಿ ಒಳಗೆ ಒಂದಷ್ಟು ಎಣ್ಣೆಯ ಅಂಶ ಇರ್ತದ. ಅದು ಬಹಳ ಅವಶ್ಯದ ನಮ್ಮ ದೇಹವನ್ನು ಕಾಯ್ಕೊಳ್ಳಿಕ್ಕೆ. ಅದು ಎಷ್ಟೋ ಸಾರಿ ಸುಟ್ಟು ಹೋಗಿಬಿಡ್ತಕ್ಕಂಥ ಸಾಧ್ಯತೆ ಅದ. ಆ ಎಣ್ಣೆಯ ತೇವಾಂಶ ಸುಟ್ಟು ಹೋಗಿಬಿಡ್ತಕ್ಕಂಥ ಸಾಧ್ಯತೆ ಅದ. ಅಂದ್ರ ಸೋಪುಗಳಲ್ಲಿರ್ತಕ್ಕಂಥ ಕೆಮಿಕಲ್ನಿಂದಾಗಿ. ಆಮೇಲೆ ಸ್ಕಿನ್ನಿನ pH ಲೆವೆಲ್ ನಾಶ ಆಗುವಂತ ಸಾಧ್ಯತೆ ಇರ್ತದ್ರಿ. ಅಂದ್ರ ನಮ್ಮ ದೇಹವನ್ನು ನಾವು ಶುದ್ಧವಾದ ನೀರಿನಿಂದ ತೊಳ್ಕೊಳ್ಳೋದು ಬಹಳ ಮುಖ್ಯದ. ಆದ್ರ ಈ ಕೆಮಿಕಲ್ಗಳನ್ನ ಬಳಸಿದಂತ ಸೋಪುಗಳನ್ನು ಬಳಸುವುದು ಒಳ್ಳೆಯದಲ್ಲ ಅನ್ನುವಂಥದ್ದು ನನಗೆ ಬಹಳ ಲೇಟ್ ಆಗಿ ಗೊತ್ತಾಯ್ತು. ಆಮೇಲೆ ಎಲ್ಲಾ ಕೆಮಿಕಲ್ ವಿಪರೀತವಾಗಿರ್ತಕ್ಕಂಥ ಸೋಪುಗಳನ್ನ ಬಳಸ್ತಾ ಬಂದ್ಬಿಟ್ಟಿವಿ ನಾವು. ಆಮೇಲೆ ಮಹಿಳೆಯರು ಬಟ್ಟೆಗಳನ್ನು ತೊಳಿಬೇಕಾದ್ರೆ ಸೋಪುಗಳನ್ನು ಬಳಸ್ತಾರೆ ಬಟ್ಟೆ ತೊಳಿಲಿಕ್ಕೆ. ಆ ಸೋಪುಗಳಲ್ಲಿ ಕೂಡ ವಿಪರೀತವಾದ ಕೆಮಿಕಲ್ ಇರ್ತದೆ. ಆ ಕೆಮಿಕಲ್ ನಿಂದ ಅವ್ರದ್ದು ಕೈದು ಚರ್ಮ, ಕೈ ಎಲ್ಲ ವರ್ಟ್ ಆಗಿಬಿಡ್ತಾವ. 10-20 ವರ್ಷಗಳ ನಂತರ ಅವರಿಗೆ ಕೈ ಒಳಗೆ ಕೆಲವು ಸಮಸ್ಯೆಗಳು ಬರ್ಲಿಕ್ಕೆ ಆರಂಭ ಆಗ್ತಾವ. ಅದಕ್ಕೋಸ್ಕರ ನಮ್ಮ ಈ ದೇಹದ ಚರ್ಮವನ್ನ, ಸ್ಕಿನ್ ಅನ್ನ ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯದ. ಸಾಧ್ಯ ಆದಷ್ಟು ನೈಜವಾದಂತಹ, ನೈಸರ್ಗಿಕವಾದಂತಹ, ಸಹಜವಾದಂತಹ ಪದಾರ್ಥಗಳನ್ನ ಬಳಸಿ ನಮ್ಮ ದೇಹವನ್ನು ಶುದ್ಧ ಮಾಡಿಕೊಳ್ಳುವುದು ಒಳ್ಳೆಯದು.
ಬರೀ ಸ್ವಚ್ಛ ಮಾಡೋದು ಸ್ವಚ್ಛ ಮಾಡೋದು ಸ್ವಚ್ಛ ಮಾಡೋದು ಅಂತಂದ್ರ ವಿಪರೀತ ಕೆಮಿಕಲ್ ಇರುವುದನ್ನ ಹಾಕಿ ತಿಕ್ಕಿ ಸ್ವಚ್ಛ ಮಾಡೋದು ಅಂತಲ್ಲ ಅದರ ಅರ್ಥ. ಆ ರೀತಿ ಸ್ವಚ್ಛ ಮಾಡೋದ್ರಿಂದ ನಮ್ಮ ಸ್ಕಿನ್ನಿನ ಪಿ ಎಚ್ ಲೆವೆಲ್ ನಾಶ ಆಗ್ತದೆ. ಕೆಲವು ವರ್ಷಗಳ ನಂತರ ನಮ್ಮ ದೇಹಕ್ಕೆ ಅದು ತೊಂದರೆ ಮಾಡ್ತದೆ. ಚರ್ಮಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಲಿಕ್ಕೆ ಕಾರಣ ಆಗ್ತದೆ. ಸಾಮಾನ್ಯವಾಗಿ ಇವತ್ತಿನ ದಿವಸ ನೋಡ್ರಿ ಚರ್ಮದ ಕಾಯಿಲೆ ಬಹಳ ಮಂದಿಗೆ ಅದ. ಸಿಕ್ಕಾಪಟ್ಟಿ ಆಸ್ಪತ್ರೆಗಳಿಗೆ ಎಡ್ತಾಕ್ತಾರ. ಅವ್ರು ಶಾನ್ಯರ್ ಅದಾರ, ಇವ್ರು ಶಾನ್ಯರ್ ಅದಾರ, ಅವ್ರು ಬಾಳ ಚಲೋ ಅದಾರ, ಇವ್ರು ಬಾಳ ಚಲೋ ಅದಾರ. ಒಂದು ಸಾರಿ ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಹೋದ್ರೆ 3,000-4,000 ರೂಪಾಯಿ ಖರ್ಚು. ಅಷ್ಟೆಲ್ಲಾ ಮಾಡಿದ್ರು ಕೂಡ ಪೂರ್ಣ ವಾಸಿ ಆಗೋ ಸಾಧ್ಯತೆ ಇಲ್ಲ, ಬಹಳ ಕಮ್ಮಿ ಸಾಧ್ಯತೆಗಳು. ಮತ್ತ ಆ ಡಾಕ್ಟರ್ನ ಬಿಡುದು, ಮತ್ತೊಬ್ಬ ಡಾಕ್ಟರ್ ಕಡೆ ಹೋಗುದು, ಅಲ್ಲಿ ಹೋಗಿ ಅಲ್ಲಿ ತೋರಿಸುದು, ಅಲ್ಲೊಂದು 3,000-4,000 ರೂಪಾಯಿ ಖರ್ಚಾಗ್ತದೆ. ಮತ್ತೊಂದ್ ಸ್ವಲ್ಪ ದಿವಸ ಅವ್ರು ಆಯಿಂಟ್ಮೆಂಟ್ ಕೊಟ್ಟಿರ್ತಾರ, ಏನೇನೋ ಕೊಟ್ಟಿರ್ತಾರ, ಗುಳಿಗೆ ಅವನ್ನ ಇವನ್ನ ತಗೊಳ್ಳಿಕ್ಕೆ ಹೇಳಿರ್ತಾರ, ತಗೊಳ್ಳೋದು, ಸ್ವಲ್ಪ ದಿವಸದ ಮಟ್ಟಿಗೆ ಆರಾಮ್ ಅನಿಸ್ತದ. ಮತ್ತೊಂದು 3-4 ತಿಂಗಳು ಆದ್ಕೂಡ್ಲೆ ಮತ್ತೆ ಅಲ್ಲಿ ಬಿಡುದು, ಇನ್ನೊಂದ್ ಕಡೆ ಹೋಗುದು. ಹೀಗೆ ಯಾಕಾಗ್ಲಿಕ್ಕೆ ಹತ್ತಿದಪ್ಪ ಅಂತ ಕೇಳಿದ್ರ, ನಾವು ಸಹಜವಾದ ನೈಸರ್ಗಿಕವಾದ ಆರೋಗ್ಯಕರವಾದಂತಹ ನಿಯಮಗಳನ್ನ ವಿಧಾನಗಳನ್ನ ಬಳಸ್ತಾ ಇಲ್ಲ. ಬಹಳ ನಮ್ಮ ತಿಳುವಳಿಕೆ ತಪ್ಪದ. ನಮ್ಮ ದೇಹವನ್ನ ಕಾಪಾಡಿಕೊಳ್ಳುವಂತ ವಿಷಯದಲ್ಲಿ ನಾವು ಬಹಳ ಜನ ವಿಫಲರಾಗಿದ್ದೀವಿ. ನಾನು ಕೂಡ ಈ ಮುಂಚೆ ವಿಫಲನಾಗಿದ್ದೆ. ನಮ್ಮ ದೇಹಕ್ಕ ಹಾರ್ಮ್ ಆಗುವಂತ ಯಾವುದೇ ವಸ್ತುಗಳನ್ನ, ಔಷಧಿಗಳನ್ನ ಏನನ್ನೂ ಬಳಸಬಾರ್ದು. ಅವುಗಳನ್ನ ಅಲ್ಪ ಸ್ವಲ್ಪ ಬಳಸಿದ್ರ ದೇಹ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತದ. ಬಟ್ ಅದಕ್ಕೊಂಚೂರು ಜಾಸ್ತಿ ಆಯ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ಅದು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ನಮ್ಮ ದೇಹ ಅನೈಸರ್ಗಿಕವಾದದ್ದನ್ನ, ಅಸಹಜವಾದದ್ದನ್ನ ಎಂದೂ ಅದು ಸ್ವೀಕಾರ ಮಾಡಲ್ಲ. ಹೀಗಾಗಿ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಹುಟ್ಟುಕೋತಾವ. ಈಗ ನೋಡ್ರಿ, ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಏನಪ್ಪಾ ಅಂತಂದ್ರ ಈ ಸೋಪ್. ಈ ಸೋಪ್ ಏನಪ್ಪಾ ಅಂದ್ರೆ ಗ್ಯಾನೋಜಿ ಸೋಪ್ ಅಂತ ಹೇಳಿ ಮೊನ್ನೆ ನಮ್ಮ ಇವರು ಹರೀಶ್ ಸರು ಈ ಮಿಲೇನಿಯಂ ಸೋಪ್ ಬಗ್ಗೆ ಹೇಳಿದ್ದೆ ನಾನು. ಆ ಮಿಲೇನಿಯಂ ಸೋಪ್ದ ಒಂದಿಷ್ಟು ಫೋಟೋ ಕಳಿಸ್ಕೊಟ್ಟಾರ ನನಗೆ. ಅದ್ರ ಮ್ಯಾಲ ರೇಟು 810 830 ರೂಪಾಯಿ ಐತಿ. ಆ ಮಿಲೇನಿಯಂ ಸೋಪ್ ಯಾಕೆ ಅಷ್ಟು ಕಾಸ್ಟ್ಲಿ ಅದಪ್ಪ ಅಂತ ಕೇಳಿದ್ರೆ, ಅದ್ರೊಳಗ ಒರಿಜಿನಲ್ ಗಂಧದ ಕಟ್ಟಿಗೆಯ ಎಣ್ಣೆಯನ್ನ ಬಳಸ್ಯಾರ. ಮತ್ತ ಅದ್ರಾಗ ಗ್ಯಾನೋಡೆರ್ಮ ಇಲ್ಲ. ನಮ್ಮ ಈ ಇದ್ರೊಳಗ ಗ್ಯಾನೋಡೆರ್ಮ ಯುಕ್ತವಾದಂತಹ ಸೋಪು 155. ಇದು 155, ಅದು 810. ನಮ್ಮ ಸೋಪು ಎಷ್ಟೊಂದು ಉಪಯುಕ್ತ ಆಗೈತಪ್ಪ ಅಂತಂದ್ರ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪದೆ ಪ್ರತಿನಿತ್ಯ ಈ ಸೋಪನ್ನ ಯಾರು ಬಳಸ್ತಾ ಹೋಗ್ತಾರ ಅವರು ಬ್ಯೂಟಿ ಪಾರ್ಲರ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಇದನ್ನ ನೋಡ್ರಿ, ಹುಟ್ಟಿದ ಕೂಸಿನಿಂದ ಹಿಡಿದು ಸಾಯುವವರೆಗೂ ಕೂಡ ಇದನ್ನ ಯಾರು ಬೇಕಾದ್ರೂ ಬಳಸ್ಬೋದು. ಗಂಡ್ಮಕ್ಳು ಬಳಸ್ಬಹುದು, ಹೆಣ್ಮಕ್ಳು ಬಳಸ್ಬಹುದು, ಯಾರು ಬೇಕಾದ್ರೂ ಇದನ್ನ ಸೋಪನ್ನ ಬಳಸ್ಬಹುದು. ಮುಖ ತೊಳ್ಕೊಳ್ಳಿಕ್ಕೆ, ಮೈ ತೊಳ್ಕೊಳ್ಳಿಕ್ಕೆ, ಎಲ್ಲಾ ದೃಷ್ಟಿಯಿಂದ ಅತ್ಯಂತ ದಿವ್ಯವಾದಂತಹ ಸೋಪು. ಇದನ್ನ ಬಳಸಿದ ನಂತರ ನನಗೇನೇನು ಲಾಭ ಆಗಿಲ್ರಿ ಅಂತ ಯಾರಾದ್ರೂ ಹೇಳಿದ್ರೆ, ಇದರ ಸಂಪೂರ್ಣ ಹಣವನ್ನ ನಾನು ವಾಪಸ್ ಕೊಡ್ತೀನಿ. ಇನ್ನ ಅದನ್ನ ಹಚ್ಕೊಳ್ಳೋದಾಯ್ತು, ಮುಖ ಅದೆಲ್ಲ ತೊಳ್ಕೊಳ್ಳೋದಾಯ್ತು. ಇನ್ನ ಸಣ್ಣ ಪುಟ್ಟ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರ ಗ್ಯಾನೋಜಿ ಟೂತ್ ಪೇಸ್ಟ್ ಅಂತ ಹೇಳ್ತೀವಿ ನಾವು ಇದಕ್ಕ. ಇದು ಟೂತ್ ಪೇಸ್ಟ್ ಹೌದು, ಒಂದು ಒಳ್ಳೆ ಆಯಿಂಟ್ಮೆಂಟ್ ಕೂಡ ಆಗಿ ಕೆಲಸ ಮಾಡುತ್ತೆ. ಆ ಸೋಪಿನಿಂದ ಮುಖವನ್ನ ತೊಳ್ಕೊಂಡು ಮೇಲೆ ಈ ಪೇಸ್ಟ್ ಅನ್ನ 4 ಹನಿ ನೀರ್ ಹಾಕೊಂಡು ಮುಖಕ್ಕೆಲ್ಲ ಹಚ್ಕೊಂಡ್ರೆ ಮುಖದ ಮೇಲೆ ಆಗಿರ್ತಕ್ಕಂಥ ಮೊಡವೆಗಳು. ನಮ್ಮಲ್ಲಿ ಮೊನ್ನೆ ಒಬ್ಬ ಹುಡುಗ ಬಂದಿದ್ದ, ಅವನ ಮುಖದ ಮ್ಯಾಗ ಎಷ್ಟು ಮೊಡವೆ ಅಂದ್ರೆ ಮುಖ ನೋಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ಹೇಸಿಗೆ ಬರಂಗ ಆಗ್ಬಿಟ್ಟತ್ತ ಅವನ ಮುಖ, ಅಷ್ಟು ಮೊಡವೆಗಳಾಗಿದ್ದು ಅವನಿಗೆ.
ನಾನು ಹೇಳಿದೆ ನಮ್ ಸೋಪ್ನಿಂದ ಮುಖ ತೊಳ್ಕೊಳಪ್ಪ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು. 2 ಹೊತ್ತು ಈ ಪೇಸ್ಟ್ ಅನ್ನ ಒಂದಷ್ಟು ನೀರ್ ಮಿಕ್ಸ್ ಮಾಡಿ ಮುಖಕ್ಕೆ ಚೆನ್ನಾಗಿ ಹಚ್ಕೋ. 1 ತಾಸು 2 ತಾಸು ಬಿಟ್ಟು ತೊಳ್ಕೊ ಅಂತ ಹೇಳಿದ್ದೆ. ಈಗ ಅವನಿಗೆ 90% ಆರಾಮಾಗಿದೆ. ಮುಖ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಮುಖದ ಮೇಲೆ ಅವನಿಗೆ ವಿಪರೀತವಾದ ಮೊಡವೆಗಳು. ಕೆಲವರಿಗೆ ಮಾತ್ರ ಹಾಗಾಗ್ತದೆ, ಕೆಲವರಿಗೆ ಅಲ್ಪ ಸ್ವಲ್ಪ ಮೊಡವೆಗಳಿರ್ತಾವ. ಮೊಡವೆಗಳು ಬೇಡ, ಅವು ಆಗಬಾರದು ಅಂತಂದ್ರೆ ಇದನ್ನ ಪಾಲಿಸಿದ್ರೆ ಸಾಕು. ಆಮೇಲೆ ಇನ್ ಸ್ವಲ್ಪ ದುಡ್ಡಿನ ಅನುಕೂಲ ಇದ್ದವ್ರಿದ್ರಪ್ಪ ಅಂತಂದ್ರ ಇದನ್ನ ಪ್ರತಿನಿತ್ಯ ಮುಖ, ಕೈ, ಕಾಲು ಎಲ್ಲಾ ಕಡೆಗೂ ಇದನ್ನ ಹಚ್ಕೋಬಹುದು. ಇದಕ್ಕೇನಂತಾರಂದ್ರ ಅಲ್ವೇರಾ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಅಂತಾರೆ. ಡಿಯಕ್ಷನ್ ಅಲ್ವೇರಾ ಹ್ಯಾಂಡ್ ಅಂಡ್ ಬಾಡಿ ಲೋಷನ್. ಈ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಎಷ್ಟೊಂದು ಉತ್ಕೃಷ್ಟವಾಗೈತಪ್ಪ ಅಂದ್ರ ಇದೇನು ಬಹಳ ಕಾಸ್ಟ್ಲಿ ಇಲ್ಲ, ಮತ್ತಿದು ಬಹಳ ದೊಡ್ಡದದ ಬಾಟಲ್. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋದ್ರಪ್ಪ ಅಂದ್ರ ಸ್ಕಿನ್ನಿನ ಸಮಸ್ಯೆಗಳು ಯಾವ ಬರಲ್ಲ ನೋಡ್ರಿ. ಲೈಫ್ ಲಾಂಗ್ ಸ್ಕಿನ್ನಿನ ಸಮಸ್ಯೆಗಳು ಬರಲ್ಲ. ಇದು ಒಂದು ಸೋಪು ಹಾಗೂ ಇದು ಒಂದು ಆಯಿಂಟ್ಮೆಂಟ್, ಹ್ಯಾಂಡ್ ಅಂಡ್ ಬಾಡಿ ಲೋಷನ್. ಇವು ಎರಡನ್ನ ಪ್ರತಿನಿತ್ಯ ಯಾರು ಬಳಸ್ತಾರ ಅವರಿಗೆ ಸ್ಕಿನ್ನಿಗೆ ಸಂಬಂಧಪಟ್ಟ ಯಾವ ಸಮಸ್ಯೆಗಳು ಬರುವುದಿಲ್ಲ. ಇನ್ನು ಅಕಸ್ಮಾತ್ ಆಲ್ರೆಡಿ ಬಂದಿದ್ವಪ್ಪ ಅಂದ್ರ, ಸ್ಕಿನ್ನಿಗೆ ಪ್ರಾಬ್ಲಮ್ ಬಂದಿದ್ದು ಅಂದ್ರ ಇದನ್ನ ಬಳಸ್ಬೋದು. ಆಕ್ಚುಲಿ ಇದಕ್ಕೆ ಏನಂತಾರ ಅಂದ್ರೆ ಗ್ಯಾನೋ ಮಸಾಜ್ ಆಯಿಲ್ ಅಂತಾರ. ಇದನ್ನ ಮಸಾಜ್ ಮಾಡ್ಕೊಂಡ್ರ ಮೊಣಕಾಲ್ ನೋವು, ಬೆನ್ನು ನೋವು, ಯಾವ ನೋವುಗಳಿದ್ರು ಕೂಡ ಕಡಿಮೆ ಆಗ್ತದೆ. ಇದನ್ನ ಚೆನ್ನಾಗಿ ಶೇಕ್ ಮಾಡ್ಬೇಕು. ಯಾಕಂದ್ರೆ ಇದ್ರೊಳಗ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತಿ. ಇಲ್ಲೈತಿ ನೋಡ್ರಿ ಗ್ಯಾನೋಡರ್ಮಾ. ಈ ಗ್ಯಾನೋಡರ್ಮಾದ್ದು ಎಕ್ಸ್ಟ್ರಾಕ್ಟ್ ಐತಿ, ಎಕ್ಸ್ಟ್ರಾಕ್ಟ್. ಅದಕ್ಕ ಇದನ್ನ ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿ ಹಚ್ಕೋಬೇಕು. ಸ್ಕಿನ್ನಿಗೆ ಸಂಬಂಧಪಟ್ಟಂತ ಐಲೈತಿ ನೋಡ್ರಿ, ಇದೇ ಬಾಟಲ್. ಇದು ಅದ್ರ ಡಬ್ಬಿ ಒಳಗಡೆ ಬಾಟಲ್ ಅದ, ಅದು ಸೀಲ್ ಓಪನ್ ಮಾಡಿಲ್ಲ. ಇದು ಸೀಲ್ ಓಪನ್ ಮಾಡಿದಂತ ಆಯಿಲ್. ಇದನ್ನ ಹಚ್ಕೋತಾ ಹೋದ್ರಿ ಅಂದ್ರೆ ನಿಮಗೆ ಸ್ಕಿನ್ನಿಗೆ ಪಟ್ಟಂತ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಆಲ್ರೆಡಿ ಸ್ಕಿನ್ನಿನ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಈ ಮಸಾಜ್ ಆಯಿಲ್ ಹಚ್ಕೋಬೇಕು 1 ಹೊತ್ತು. ಆಮೇಲೆ ಈ ಟಿ ಕ್ರೀಮ್ ಅಂತ ಐತ್ರಪ್ಪ, ಟೀ ಗಿಡದಿಂದ ತಯಾರು ಮಾಡಿದಕ್ಕಂತ ಇದೊಂದು ಕ್ರೀಮ್. ಇದು ಭಾರಿ ಐತ್ರಿ ಇದು. ನೀವು ಟಿ ಕ್ರೀಮ್ ಅಂತ ತಿಳ್ಕೊಂಡು ಗೂಗಲ್ನಾಗ ಟೈಪ್ ಮಾಡಿದ್ರೆ ಬೇರೆ ಕಂಪನಿಯ ಟಿ ಕ್ರೀಮ್ಗಳು ಸಾಕಷ್ಟು ಸಿಗ್ತಾವ. ಅವುಗಳ ರೇಟ್ ನೋಡ್ರಿ, ಅವುಗಳ ಬೆಲೆ ನೋಡ್ರಿ, ಇದ್ರ ಬೆಲೆ ನೋಡ್ರಿ. ಇದು 30 ಗ್ರಾಮ್ ಇರ್ತದ್ರಿ. ಇದ್ರ ಬೆಲೆ 455. ಅಬಾಬಾಬಾ, 30 ಗ್ರಾಮಿಗೆ 455. ಆಕ್ಚುಲ್ ಇದರ ರೇಟು 600 ರೂಪಾಯಿ ಇರ್ಬೇಕಾಗಿತ್ತು, 455 ರೂಪಾಯಿ ಇಟ್ಟಾರೆ. ಬೇರೆ ಕಂಪನಿಯ ಟಿ ಕ್ರೀಮ್ಗಳನ್ನ ನೋಡ್ಬೇಕಾರೆ ಇದು ಎಷ್ಟು ಉಪಯುಕ್ತ ಐತಂದ್ರೆ ಸ್ಕಿನ್ನಿಗೆ ಇದು ಫೈನಲ್. ನಮ್ಮ ಹತ್ರ ಇದಕ್ಕಿಂತ ಫೈನಲ್ ಯಾವ ಇಲ್ಲ ಏನ್ರಿ. ಸ್ಕಿನ್ನಿಗೆ ಸಂಬಂಧಪಟ್ಟಂತವು ಇದಕ್ಕಿಂತ ಭಾರಿ ಯಾವೂ ಇಲ್ಲ. ಆದ್ರೆ ಇದನ್ನ ನೇರವಾಗಿ ಇದನ್ನ ಹಚ್ಕೊಳ್ಳುವುದಿಲ್ಲ. ನಾವೇನ್ ಹೇಳ್ತೀವಪ್ಪ ಅಂತಂದ್ರ ಇದು 75% ಇದು ಇರ್ಬೇಕು, 25% ಇದು ಇರ್ಬೇಕು. ಎರಡನ್ನು ಮಿಕ್ಸ್ ಮಾಡಿ ಯಾವ ಭಾಗದಲ್ಲಿ ನಮ್ಮ ಸ್ಕಿನ್ನಿನ ಸಮಸ್ಯೆಗಳದಾವ ಆ ಭಾಗಕ್ಕೆ ಇದನ್ನ ಹಚ್ತಾ ಹೋದ್ವಿ ಅಂದ್ರೆ, ಜೊತೆಗೆ ಸಾಧ್ಯ ಆದ್ರೆ ಸ್ಪಿರುಲಿನ ಜಿಎಲ್ಲು ಸ್ವಲ್ಪ ಹೊಟ್ಟೆ ಒಳಗ ಸೇವನೆ ಮಾಡ್ಬೇಕು. ಆಮೇಲೆ ಟೀ ಕುಡಿಬೇಕು. ನಮ್ದು ಟೀ ನಾವು ಕುಡಿಯಲ್ರಿ ಅಂದ್ರೆ ಕಾಫಿ ಕುಡಿಬೇಕು. ಇಷ್ಟು ಮಾಡಿ ಇದ್ರ ಜೊತೆಗೆ ಈ ಕ್ರೀಮುಗಳನ್ನ ಮತ್ತು ಈ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಅನ್ನ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಲೇಪನ ಮಾಡ್ತಾ ಹೋದ್ವಿ ಅಂದ್ರೆ 2 ರಿಂದ 3 ತಿಂಗಳದೊಳಗಾಗಿ ಸ್ಕಿನ್ನಿಗೆ ಸಂಬಂಧಪಟ್ಟಂತ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಾವ. ವಾಪಸ್ ಬರಬಾರ್ದಪ್ಪ ಅಂದ್ರೆ ಇನ್ನೊಂದು 2-3 ತಿಂಗಳು ಹಚ್ಕೋಬೇಕು ಏನ್ರಿ. ವಾಪಸ್ಸು ಬರುದಿಲ್ಲ, ಸಮಸ್ಯೆನೇ ಬರುದಿಲ್ಲ ವಾಪಸ್ಸು. ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಸ್ಕಿನ್ ಅನ್ನುವಂತಹದ್ದು, ಚರ್ಮ ಅನ್ನುವಂತಹದ್ದು ಅತ್ಯಂತ ಮಹತ್ವದ ನಮ್ಮ ದೇಹದ ಭಾಗ. ಅದಕ್ಕೋಸ್ಕರ ಅದನ್ನ ತಾವ್ಯಾರು ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದ್ರಿ ಅಂದ್ರೆ ಅದಕ್ಕೆ ನೀವು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ದೊಡ್ಡ ಬೆಲೆಯನ್ನ ತೆತ್ತಬೇಕಾಗ್ತದೆ. ಸೋರಿಯಾಸಿಸ್ ಅನ್ನುವಂತಹ ಮಹಾಮಾರಿಗಳು ಬರ್ತಾವ. ಸೋರಿಯಾಸಿಸ್ ವಿಪರೀತ ತೊಂದರೆಯಿಂದ, ನೋವಿನಿಂದ, ಸಂಕಟದಿಂದ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಾರ. ಸುಸೈಡ್
ಆತ್ಮಹತ್ಯೆ ಮಾಡ್ಕೊಂಡಾರ. ಅಷ್ಟು ಚಿತ್ರ ಹಿಂಸೆಯನ್ನು ಕೊಡ್ತದದು. ಮೈಯೆಲ್ಲ ಗಿಜಿ 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 ಅನ್ಲಿಕ್ಕೆ ಆಗ್ತದೆ. ಒಳಗಿನ ಎಲುಬುಗಳು ಕಾಣುವಷ್ಟು ಕೆಂಪು ಗುಲಾಬಿ ಬಣ್ಣದ ಮೈ ಆಗ್ಬಿಡ್ತದ. ಅಂಥ ಸಮಸ್ಯೆಗಳು ಬರಬಾರ್ದಪ್ಪ ಅಂದ್ರೆ ನಾವು ಆರಂಭದಲ್ಲೇ ಇವುಗಳ ಬಗ್ಗೆ ಕಾಳಜಿ ತಗೋಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.